ಅಪ್ಪ ಗಸಗಸೆ ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ತಗೊಳಪ್ಪ. ಫುಲ್ ಎನರ್ಜಿ ಡ್ರಿಂಕ್ಸ್ ಕುಡಿ. ಇದನ್ನು ಕುಡಿತಾ ಇದ್ದಂಗೆ ನೀನು ಗೂಳಿ ಆಗ್ಬಿಡ್ತೀಯಪ್ಪ. ತಗೋ ಕುಡಿ. ಅಲ್ಲಿ ನೋಡು, ಪತ್ಲು ಬರ್ತಾ ಇದ್ದಾನೆ. ಅವನ್ಗೆ ಇದನ್ನ ಕುಡಿಸ್ಬಿಡೋಣ. ಏನತ್ಯಾ? ಗಸಗಸೆ ಹಂಗಾಗಲ್ಲಪ್ಪ. ನೀನಾಗ್ಲೇ ಒಂದ್ ಗ್ಲಾಸ್ ಕುಡ್ತಿದ್ಯಾ, ದಿನಕ್ಕೆ 2 ಗ್ಲಾಸ್ ಕುಡಿಬಾರ್ದಪ್ಪ. ಡಾಕ್ಟ್ರಣ್ಣ ಪ್ಲೀಸ್, ಇದನ್ನೆನ್ನೆ ನಾನು ಕುಡಿದ್ಬಿಟ್ಟು ನನ್ಗೆ ಎಷ್ಟು ಶಕ್ತಿ ಬಂದಿತ್ತು ಗೊತ್ತಾ? ನಾನು ಎಲ್ಲ ಕೆಲಸನೂ ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟೆ. ಮತ್ತೊಂಚೂರು ನನಗೆ ಸುಸ್ತಾಗ್ಲೇ ಇಲ್ಲ ಗೊತ್ತಾ? ಡಾಕ್ಟರ್ ಮುನ್ಸ್ವಾಮಿ, ಇದನ್ನು ಕುಡಿದ್ರೆ ಶಕ್ತಿ ಬರುತ್ತೇನ್ರೆ? ಕೊಡಿ, ನಾನು ಕುಡಿತೀನಿ. ನನಗೆ ಶಕ್ತಿ ಅವಶ್ಯಕತೆ ಇದೆ. ಏನ್ ಅನಿಸ್ತಿದ್ಯಪ್ಪ? ತುಂಬಾ ಎನರ್ಜಿ ಇದೆ ಇದ್ರಲ್ಲಿ. ನನಗನ್ನಿಸ್ತಾ ಇದೆ ಈಗಾಗಲೇ 16 ಪ್ಯಾಕ್ ಬಂದ್ಬಿಡುತ್ತೀನಪ್ಪ ನನ್ನ ಬಾಡಿಲಿ. ಓ ಮೈ ಗಾಡ್, ಈ ಪತ್ಲಿಗೆ ಏನ್ ರೋಗ ಬರ್ತಾ ಇದೆ? ನಿನ್ನ ಕೆಂಪು ಟವಲ್ ನೋಡ್ಬಿಟ್ಟು ಅವನು ಕೋಪ ಬಂದಿದ್ಯಪ್ಪ. ಈಗ ಅದ್ ನೀನ್ ಬಿಡೋದಿಲ್ಲ, ಮೊದ್ಲು ಓಡಪ್ಪ. ಅಯ್ಯೋ, ಅಯ್ಯಪ್ಪ, ಅಪ್ಪ, ಅಮ್ಮ ಕಾಪಾಡಿ, ಡಾಕ್ಟರ್ ಪ್ಲೀಸ್, ಅಣ್ಣ. ಅಯ್ಯಯ್ಯೋ, ಬಿಟ್ಟ. ಅಯ್ಯಯ್ಯೋ, ಅಯ್ಯಪ್ಪ, ಅಪ್ಪ ಪತ್ಲು, ಏನಪ್ಪ ಇದು? ಅಯ್ಯಮ್ಮ, ಅಯ್ಯಪ್ಪ ಕಾಪಾಡ್ರಪ್ಪ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾನೆ ಎಲ್ಲ ಎಡವಟ್ಟ ಹೋಯ್ತಲ್ಲಪ್ಪ. ಅಯ್ಯೋ, ನೀ ಎಲ್ಲೋ ಬಿಟ್ಟಿದ್ದ ಪತ್ಲು. ನಾನು ಎಲ್ಲ ಬಟ್ಟೆನೂ ಒಗ್ದೆ, ನೀನ್ ಇಲ್ಲೇ ಇಲ್ವಲ್ಲೋ? ನೀನ್ ಹಾಕೊಂಡಿರೋ ಬಟ್ಟೆ ನನಗ್ ಕೊಡು, ನಾನು ಅದನ್ನ ಒಗಿಬೇಕು ಕೊಡು. ಬರ್ತೀನೇನೋ? ಹೌದು, ಒಗಿಬೇಕು. ಇನ್ನೇನ್ ನಿಂಗೆ ಗೊತ್ತಿಲ್ವಾ? ನಿನ್ ಬಟ್ಟೆ ಒಗಿಲ್ಲ ಅಂತಂದ್ರೆ ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅಯ್ಯಯ್ಯೋ, ಏನೋ ಮಾಡ್ತಾ ಇದೀಯ ನೀನು ಪತ್ಲು? ಅಯ್ಯೋ ಪತ್ಲು, ಅಯ್ಯಯ್ಯೋ, ಅಯ್ಯೋ ಬಿಟ್ಬಿಡು. ಸಾರಿ, ನನ್ ಬಟ್ಟೆ ಒಗಿತೀನಿ ಪ್ಲೀಸ್. ನನ್ ಮನೆ ಕೆಲ್ಸನೂ ಮಾಡ್ಬಿಡ್ತೀನಿ, ಎಲ್ಲಾ ಕೆಲ್ಸನೂ ಮಾಡ್ತೀನಿ. ಪ್ಲೀಸ್ ನನ್ ಬಿಟ್ಬಿಡು. ನನ್ ಯಾಕೆ ಹೊಡಿತಾ ಇದೀಯಾ? ಹೊಡಿತಾ ಇದೀಯಾ? ಯಾಕೆ ಹೊಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿಯೋ, ಸುಮ್ನೆ ಹೊಡಿಬೇಡ ಕಣ. ಅಯ್ಯಪ್ಪ, ನೀ ನನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಫ್ರೆಂಡ್ಶಿಪ್ ಮರ್ಯಾದೆನೇ ಇಲ್ವಲ್ಲೋ. ಅಯ್ಯೋ, ನೀವಿಬ್ರು ಸ್ನೇಹಿತರು ಸೇರ್ಕೊಂಡು ನಮ್ಗೆ ಹೊಗೆ ಹಾಕ್ಬಿಡ್ತೀರಪ್ಪ. ಓ ಮೈ ಗಾಡ್, ಈಗ ನಿಂಗೂ ಏನಾಗ್ಬಿಡ್ತೋ? ನೀನ್ ಎಲ್ಲಿಂದ ಬರ್ತಾ ಇದೀಯಾ ಮೋಟೋ? ಅಯ್ಯೋ, ನಂಗೇನೂ ಆಗಿಲ್ಲ. ನೀವಿಬ್ರು ಸೇರ್ಕೊಂಡು ನನ್ ಪತ್ಲಿಗೆ ಏನ್ ಮಾಡಿದ್ರಿ ಹೇಳಿ? ನನ್ ಮುದ್ದಿನ ಗೆಳೆಯ ನನಗೆ ಹೊಡೆದಾಕ್ಬಿಟ್ಟ, ಸಖತ್ತಾಗಿ ಹೊಡೆದಾಕ್ಬಿಟ್ಟ ಕಣ. ಅಪ್ಪ ಮೋಟು, ನನ್ನ ಗೆಳೆಯ, ನನ್ನ ಜೀವನದ ಗೆಳೆಯ, ಅವನು ಬುಲ್ ಎನರ್ಜಿ ಡ್ರಿಂಕ್ ಕುಡಿದ್ಬಿಟ್ಟಂಗ ಆಡ್ತಾ ಇದ್ದಾನಪ್ಪ. ಅವನಿಗೆ ಕೆಂಪು ಬಣ್ಣ ನೋಡಿದ್ರೆ ಆಗಲ್ಲಪ್ಪ, ಕುದಿತಾನೆ. ನಡಿ, ಏನಾರು ಯೋಚನೆ ಮಾಡೋಣ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನಿನ್ ಬಿಡಲ್ಲ ಜಾನ್. ಇವತ್ತು ಇನ್ಸ್ಪೆಕ್ಟರ್ ಚಿಂಗಮ್ ಸರ್ ಬರೋ ತನಕ ನಿನ್ನ ಬಿಡೋದೇ ಇಲ್ಲ. ನೋಡ್ತಾ ಇರೋ. ಬಸ್ ವಾ, ಎಂತ ಕವನ ಹೇಳ್ದ ನೋಡಿ. ಅಯ್ಯೋ ದಡಿಯ ಕವಿತೆ ಎಲ್ಲೋ, ಸುಮ್ನೆ ಇರೋ. ಬಟ್ ನೀನ್ ಯಾಕೋ ಯಾವಾಗ್ಲೂ ನನ್ ಫಾಲೋ ಮಾಡ್ತಾನೆ ಇರ್ತೀಯಾ? ಹೋಗ, ಈ ಜಗತ್ತಲ್ಲಿ ಇನ್ನು ಎಷ್ಟೋ ಕಳ್ರಿದ್ದಾರೆ, ಅವ್ರನ್ನ ಫಾಲೋ ಮಾಡಿ ಅವ್ರನ್ನ ಹಿಡ್ಕೋ ಹೋಗ. ಸರಿ, ಇಲ್ಲಿ ಕೇಳು. ನೀನು ರೆಡ್ ಶರ್ಟ್ ಹಾಕೊಂಬಿಟ್ಟು ಪತ್ಲ ಹತ್ರ ಹೋಗು, ಮತ್ತೆ ಅವನ್ನ ಕೇಳು ಈ ರೆಡ್ ಶರ್ಟ್ ನಂಗೆ ಹೆಂಗಿದೆ ಅಂತ. ಅವ್ನ್ ಏನಾದ್ರೂ ನಿನ್ ರೆಡ್ ಶರ್ಟ್ ಇಷ್ಟ ಆಗ್ಬಿಟ್ರೆ ನಾನಂತೂ ನಿನ್ ಕಡೆ ತಿರುಗೂ ನೋಡೋದಿಲ್ಲ ಕಣಪ್ಪ. ಪ್ರಾಮಿಸಾ? ಇದು ಪ್ರಾಮಿಸಾ? ನೀನ್ ನಿಜ ಹೇಳ್ತೀಯ ತಾನೇ? ಪ್ರಾಮಿಸು. ರೆಡ್ ಕಲರ್ ಅಂದ್ರೆ ನನಗೂ ಪ್ರಾಣ ಕಣ. ಮತ್ತೆ ರೆಡ್ ಡೇಂಜರ್ ಸಿಗ್ನಲ್. ಹೌದು. ಮತ್ತೆ ಜಾನ್ನ ಇನ್ನೊಂದ್ ಹೆಸ್ರೆ ಡೇಂಜರು. ನಾನು ಬರ್ತಾ ಇದ್ದೀನಿ ಕಣ ಪತ್ತ. ಇವತ್ತು ಇವ್ನು ಮಾಡಿರೋ ಎಡವಟ್ಟಿಗೆ ಸಖತ್ತ ಕೆಲಸ ಆಗುತ್ತೆ, ನೋಡ್ತಾ ಇರು. ಪತ್ಲು, ಪತ್ಲು ನೋಡು, ಈ ರೆಡ್ ಶರ್ಟ್ ನಿನಗೆ ಇಷ್ಟ ಆಯ್ತಾ?
ಏನಾಗ್ತಿದೆ ಪತ್ಲು ನಿಂಗೆ? ನನಗೇನು ಆಗಿಲ್ಲ ಕಣೋ. ಇನ್ಮೇಲೆ ಏನೇ ಆಗೋದಿರು ಎಲ್ಲ ನಿನಗೆ ಆಗೋದು. ಏ, ಐ. ಅಯ್ಯಯ್ಯೋ. ಏಯ್, ಇಲ್ಲ ಜಾನ್ ಆಗ್ತಾನೆ ಡಾನ್. ಈ ರೀತಿ ನೀನ್ ಚೆಕ್ ಹಾಕಿದ್ರೆ ನಾನು ಹೇಗಾಗ್ಲಿ ಡಾನ್? ಅಯ್ಯಯ್ಯೋ. ಪತ್ಲು ಆಗಿದ್ದಾನೆ ಗೂಳಿ. ಇದನ್ ಮಾಡ್ದವ್ರು ಯಾರು ಹೇಳಿ? ರೆಡ್ ಶರ್ಟ್ ಹಾಕ್ಸಿ ಆ ಮೋಟೋ ಮಾಡಿದಾನೆ ನನ್ನ ತಂಬುಳಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ಲೋ ದಡ್ಡ, ಈಗಾದ್ರೆ ಕತೆ ಬಿಡು. ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್, ಗೋ. ಇದೇನಾಗ್ತಾ ಇದೆ ಇಲ್ಲಿ? ಅಯ್ಯಮ್ಮ, ಮೇಲ್ ಯಾವ ಬ್ಯಾಂಕ್ ಲೂಟಿ ಮಾಡ ಬರ್ತಾ ಇದೀಯಾ ನೀನು? ಚಿಂಗಮ್ ಸರ್, ಪತ್ಲು ನನಗೆ ಸಖತ್ತಾಗಿ ಹೊಡೆದಾಕ್ಬಿಟ್ಟ. ಅವನ್ ಗೋಳಿ ಹಾಗಾಡ್ತಿದ್ದಾನೆ ಚಿಂಗಮ್ ಸರ್. ರೆಡ್ ನೋಡಿದ್ರೆ ಕೋಪ ಮಾಡ್ಕೋತಾನೆ, ಯಾಕೆ ಅಂತ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದ ನೀನು? ಇವ್ನು ಹೇಳ್ತಿರೋ ನಿಜ ಚಿಂಗಮ್ ಸರ್. ಅವನು ನನ್ನ ಬುಲ್ ಪವರ್ ಟಾಡಿಕ್ ಕುಡಿದ್ಬಿಟ್ಟಂಗ ಆಗ್ಬಿಟ್ಟಿದ್ದಾನೆ. ಪ್ಲೀಸ್ ಅವನ್ನ ಹಿಡ್ಕೊಳ್ಳೋದಕ್ಕೆ ನಮ್ಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ನಾನ್ ನಂಬೋದಿಲ್ಲ. ನೀ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ? ಅಲ್ಲಿ ನೋಡು, ಪತ್ಲು ಬರ್ತಾ ಇದ್ದಾನೆ. ನಾನು ಈಗ್ಲೇ ಅವನಿಗೆ ರೆಡ್ ಕಲರ್ ತೋರಿಸ್ತಿ ಏನ್ ಮಾಡ್ತೀನಿ ನೋಡ್ತಾ ಇರು. ದ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಓಯ್ ಪತ್ಲು, ಇಲ್ಲಿ ನೋಡು, ನನ್ನ ಕೈಯಲ್ಲಿ ಏನಿದೆ ಅಂತ ನೋಡು ಬೇಗ. ಅಯ್ಯಮ್ಮ, ಪತ್ಲು ನಿನ್ಗೇನಾಯ್ತು? ಅಮ್ಮ, ಅಯ್ಯೋ ಅಯ್ಯೋ, ಸದ್ಯ ಪತ್ಲು ಓದಂತ ಕಾಣುತ್ತೆ. ಏ ಮೋಟು, ಇವತ್ತು ಯಾಕೋ ಪತ್ಲು ನನಗೆ ಇದಕ್ಕಿದಾಗೆ ಹೊಡೆದಾಕ್ಬಿಟ್ಟ. ಅವ್ ನನ್ನ ಕಣ್ಣಿಗೆ ಕಂಡ್ರೆ ನಾನಂತೂ ಅವನ ಸುಮ್ಮನೆ ಬಿಡೋದಿಲ್ಲ. ಚಚ್ತೀನಿ, ಹೆಂಗ್ ಚಚ್ತೀನಿ ಅಂದ್ರೆ ಜೀವನ ಪೂರ್ತಿ ಅದನ್ನ ಮರಿಬಾರ್ದು. ಜೀವನ ಪೂರ್ತಿ ಕೇಳ್ರಿ ಅದೇನು ಅಂತ. ಮುಂದಕ್ಕೆ ಏನ್ ಹೇಳಿ? ನಿನ್ನಿಂದ ಇದೆಯಲ್ಲ, ಜೀವ ಉಳಿದ್ರೆ ತಾನೇ ಜೀವನ ಪೂರ್ತಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ. ಓಡಿ! ಅಯ್ಯಮ್ಮ, ಯಾರಾದ್ರೂ ಕಾಪಾಡಿ. ನನ್ ಪತ್ಲನ್ ಹೆಂಗಪ್ಪ ಸರಿ ಮಾಡ್ದು? ಏನ್ ಮಾಡ್ಲಿ? ಯಾವಾಗ ಎನರ್ಜಿ ಡ್ರಿಂಕ್ ಪವರ್ ಕಡಿಮೆ ಆಗುತ್ತೋ ಆಗ ಹುಷಾರಾಗ್ಬಿಡ್ತಾನಪ್ಪ. ಪತ್ಲುಗಿಂತ ಯಾರು ಶಕ್ತಿಶಾಲಿ ಸಿಕ್ಕಿದ್ರೆ ಅವ್ನ ಪತ್ಲಕ್ ತಲೆ ಮೇಲೆ ಹೊಡೆದು ಬುದ್ಧಿ ಕಲಿಸ್ತಾನಪ್ಪ. ನನ್ನ ಮಾತು ನಂಬ್ರಪ್ಪ. ಓ ಮೈ ಗಾಡ್, ಅಲ್ಲಿ ನೋಡಿ, ಪತ್ಲಿಗಿಂತ ಹೆಚ್ಚು ಶಕ್ತಿಶಾಲಿಯ ಗೂಳಿನೇ. ನಾನು ಹೇಳೋ ಐಡಿಯಾ ಕೇಳಿ ಮೊದಲು. ಅಯ್ಯಪ್ಪ, ಪತ್ಲು ನನ್ನ ಗೆಳೆಯ, ನನ್ನ ಕ್ಷಮಿಸ್ಬಿಡಪ್ಪ. ನೀನ್ ಸರಿ ಮಾಡೋದಕ್ಕೆ ಇದೊಂದೇ ದಾರಿ ನನಗಿದ್ದಿದ್ದು. ನಮ್ಮಿಬ್ರು ಸ್ನೇಹಕ್ಕೆ ಯಾರೋ ಉಳಿ ಹಿಂಡ್ತಾ ಇದ್ದಾರೆ. ಅಲ್ಲಿ ನೋಡು, ಅವರೆಲ್ಲ ಮರದಿಂದ ಬಚ್ಚಿಟ್ಕೊಂಡಿದ್ದಾರೆ. ಬಾ.
ದೊಡ್ಡಣ್ಣ ಒಂದ್ರಿಂದಾನೇ ನಮ್ ಜನ್ಮ ಜಾಲಾಡೋಗಾಯ್ತು. ಈಗ ನೋಡು ಎರಡೆರಡು ಗೋಳಿ ಐಡಿಯಾ ಫೇಲ್ ಆಗೋಯ್ತು. ಈಗ ಏನ್ ಮಾಡೋದಣ್ಣ ಹೇಳು. ಅಯ್ಯೋ ನನ್ನ ಔಷಧಿ ಪವರ್ ಕಡಿಮೆ ಆಗೋ ತನಕ ಸ್ವಲ್ಪ ತಡಿಯಪ್ಪ. ಅದು 1 ವಾರದಲ್ಲಿ ಬೇಕಾದ್ರೂ ಆಗ್ಬೋದು, 1 ವರ್ಷದಲ್ಲಿ ಬೇಕಾದ್ರೂ ಆಗ್ಬೋದು. ಇಲ್ಲ